ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇದು ಕರ್ಮ ಬಂಧನ ಅಂತ ಏನ್ ಹೇಳಿದ್ರಲ್ಲ ಮೇಡಮ್, ಹ್ಮ್ ಈ ಚೌಕಾಶಿ ಮಾಡಬಾರ್ದು ಅಥವಾ ಬರ್ಗನ್ ಮಾಡಬಾರ್ದು ಅಂತೇಳಿ. ಈಗ ಒಂದೊಂದ್ ಸಾರಿ ಅವ್ರು ಜಾಸ್ತಿನೇ ಇದ್ ಮಾಡ್ತಿರ್ತಾರಲ್ಲ, ಅದ್ರ ಮೂಲ ಬೆಲೆಕ್ಕಿಂತಾನು ಜಾಸ್ತಿನೇ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರಲ್ಲ, ಮತ್ ಅವಾಗ ಕೊಡ್ಬೇಕು ಹೇಗೋ ಏನು? ಅವಾಗ ಮಾಡ್ಬೋದು ಸರ್, ನಮಗ್ ಗೊತ್ತಿರುತ್ತಲ್ಲ ರೀಸನ್. ಹ, ಈಗ ಹ, ಸಪೋಸ್ ಒಂದು ಸೊಪ್ಪು ತಗೊಳೋಣ ಸರ್, ಸೊಪ್ಪಿನ ಬೆಲೆ ಹೊರಗಡೆ ಗೊತ್ತು ನಮಗೆ, 10 ರೂಪಾಯಿ ಅಥವಾ ಹ, 5 ರೂಪಾಯಿ ಬೆಲೆ. ನಾವೇನ್ ಮಾಡ್ತೀವಿ, 10 ರೂಪಾಯಿಗೆ 4 ಕಟ್ಟು ಕೊಡು, 5 ಕಟ್ಟು ಕೊಡು ಅಂತ ಹೇಳ್ತೀವಲ್ಲ. ಅವ್ರು ಪಾಪ ಅಯ್ಯೋ ಡೈಲಿ ತಗೊಂತಾ ಇದಾರೆ, ಇರ್ಲಿ ಬಿಡು ಅಂತ ಕೊಡ್ತಾರೆ. ಅವ್ರಿಗೆ ಒಂದೊಂದ್ಸಲ ಅವ್ರಿಗೆ ಲಾಸು ಮಾಡ್ಕೊಂಡಿರ್ತಾರ ಅವ್ರು. ಅವಾಗ ಏನಾಗುತ್ತೆ, ಅದು ಹ, ಅದು ದರೋಡೆ ಆಗುತ್ತೆ ಅದು. ಹ, ಹ. ಅಲ್ಲ ಮೇಡಮ್, ಮತ್ ಬೇರೆ ಬೇರೆ ಕೆಲ್ಸ ಈಗ ಸ್ವಲ್ಪ ನಮಗ್ ಗೊತ್ತಾಗ್ತದ ಮೇಡಮ್ ಇದ. ಹ್ಮ್ ಈಗ ಬೇರೆ ಏನೋ ಒಂದ್ ಕೆಲಸ ಮಾಡ್ತಿರ್ತೀವಿ, ಕಾರ್ಪೆಂಟರ್ ಜೊತೆ ಏನೋ ಅಥವಾ ಪ್ಲಂಬರಿಂಗ್ ಕೆಲಸ ಏನೋ ಒಂದೊಂದ್ ಮಾಡ್ತಿರ್ತೀವಿ, ಅದು ಗೊತ್ತಿರೋದಿಲ್ಲ ನಮ್ಗ. ಹ್ಮ್ ಅವ್ರು ಹೇಳಿದಷ್ಟು ಕೊಟ್ರ ಅದು ಬಾಳ ಆಗುತ್ತದ, ಮತ್ತ ಅದನ್ನ ಬಾರ್ಗೇನ್ ಮಾಡ್ಲೇಬೇಕಲ್ಲ, ಅದು ಹೇಗೆ ಅಂತ ಗೊತ್ತಾಗ. ಅಲ್ಲೇ ಅಲ್ಲ ಸರ್, ನಮೀಗ ಈಗ ಏನಾಗುತ್ತೆ, ಕೆಲವ್ರು ಏನ್ ಮಾಡ್ತಾರ, ಏನಾದ್ರೂ ಮನೆ ಕಟ್ಟಿಸ್ಬೇಕಾರ ಅಥವಾ ಐಟಮ್ಸ್ ತಗೋಬೇಕಾರಾಗ್ಲಿ 4-6 ಕಡೆ ವಿಚಾರ ಮಾಡ್ತಾರೆ, ಹೌದಾ? ಅದು ಹ್ಮ್ ಎಲ್ಲರೂ ಮಾಡ್ತಾರೆ. ವಿಚಾರ ಮಾಡಿ ಹ್ಮ್ ಒಂದು ನಿಕಟವಾದ ಬೆಲೆ ಗೊತ್ತಿರುತ್ತೆ. ಈಗ ಸಪೋಸ್ ಒಬ್ಬ ಮನುಷ್ಯನಿಗೆ ಈಗ ಡೈಲಿ ವೇಜಸ್ ಅಂತ ಎಲ್ಲ ಗೊತ್ತಲ್ಲ, ಕೆಲಸದವರೆಲ್ಲ ಬರ್ತಾರೆ, ಹೊಲದಲ್ಲಿ ಮಾಡೋರಾಗಿರ್ಬೋದು, ಇಷ್ಟು ಅಂತ ಅವ್ರಿಗೆ ಇರುತ್ತೆ, 500 ರೂಪಾಯಿ ಅಂತ ಇರುತ್ತೆ ಅನ್ಕೊಂಡು ಅವ್ರು 1000 ರೂಪಾಯಿ ಕೇಳ್ತಾರೆ. ಅವಾಗ ಅಷ್ಟು ಕೊಟ್ರೆ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಆದ್ರೆ ಅದೇ 500ನ್ನ ನಾವೇನ್ ಮಾಡ್ತೀವಿ, ಇಲ್ಲಮ್ಮ ನಮಗೆ ಕೊಡಕ್ ಆಗಲ್ಲ, 200-300 ಗಳಿಸ್ತೀವಿ ಅನ್ಕೊಂಡ್ರೆ ಆಗೇನಾಗುತ್ತೆ, ಅವರಿಗೆ ಮೋಸ ಆಗುತ್ತೆ, ಅವರಿಗೆ ಅದು ಶ್ರಮದ ಕಳ್ಳತನ. ಹ್ಮ್ ಹ್ಮ್ ಸರಿ. ಆತರ. ಓಕೆ. ಹಾಗಂತೇಳಿ ಎಲ್ಲರೂ ಎಷ್ಟು ಕೇಳ್ತಾರೆ ಅಷ್ಟು ಕೊಡೋದಲ್ಲ ಅದು. ನಾವು ನೋಡ್ಕೊಂಡು ಎಲ್ಲ ಕಡೆ ಮಾರ್ಕೆಟ್ ನಲ್ಲಿ ರೇಟ್ ಹೇಗಿದೆ ಅಂತೆಲ್ಲ ವಿಚಾರಿಸಿ ಮಾಡಿ ಕೊಡ್ಬೇಕು. ಈಗ ಆಟೋದವ್ರು ನೋಡ್ರಿ, ಆಟೋದ ಕೆಲವು ವಿಷಯಗಳ, ಎಲ್ಲಾ ವಿಷಯಗಳಲ್ಲಿ ಇದು ಅಪ್ಲೈ ಆಗಲ್ಲ. ಈಗ ಆಟೋಗೆ ಹೋಗ್ತೀವಿ, ತುಂಬಾ ಬಾರ್ಗೇನ್ ಮಾಡ್ತಿರ್ತಾರೆ. ಕರೆಕ್ಟ್ ಆಗಿ 30-40 ರೂಪಾಯಿ ಇದ್ರು ಕೂಡ, ಇಲ್ಲಪ್ಪ 20 ರೂಪಾಯಿಗೆ ಬಾ, 20 ರೂಪಾಯಿಗೆ ಬಾ. ಅವನಿಗೆ ಬರದೇ ಒಂದು 10 ರೂಪಾಯಿ, ಅದನ್ನು ನಾವು ಕಸಿದ್ಕೊಳ್ತೀವಲ್ಲ ಕೆಲವು ಸಲ. ಆತರ. ಕ್ಲಿಯರ್ ಆಯ್ತಾ ಸರ್? ಹಾ ಮೇಡಮ್, ಗೊತ್ತಾಯ್ತು ಮೇಡಮ್. ಓಕೆ, ಥ್ಯಾಂಕ್ ಥ್ಯಾಂಕ್ ಯು. ಯು. ಥ್ಯಾಂಕ್ ಯು.